ಈಗ ನಮ್ಮ ಜೊತೆ ಇದ್ದಾರೆ ಏನೆಪೊಯ ವಿಶ್ವವಿದ್ಯಾನಿಲಯದ ಡೈರೆಕ್ಟರೇಟ್ ಆಫ್ ಎಕ್ಸ್ಟೆನ್ಷನ್ ಆ್ಯಂಡ್ ಔಟ್ರೀಚ್ ಆಕ್ಟಿವಿಟಿಯ ನಿರ್ದೇಶಕರಾದಂಥ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಅವರು. ಅವರ ಇನ್ಸ್ಟಿಟ್ಯೂಟ್ನಿಂದ ಯಾವ್ಯಾವ ರೀತಿಯಲ್ಲೆಲ್ಲ ಎಕ್ಸ್ಟೆನ್ಷನ್ ಆಕ್ಟಿವಿಟಿಗಳು ನಡೀತಾ ಇದ್ದಾವೆ ಅನ್ನೋದರ ಬಗ್ಗೆ ನಾವು ಅವರಿಂದ ಮಾಹಿತಿಯನ್ನು ಕೇಳಿ ಪಡೆಯೋಣ. ನಮಸ್ಕಾರ ಡಾಕ್ಟರ್ ಅಶ್ವಿನಿ ಅವರೇ. ನಮಸ್ಕಾರ ಸರ್. ಡಾಕ್ಟರ್, ಈಗ ಈ ಎಕ್ಸ್ಟೆನ್ಷನ್ ಆಕ್ಟಿವಿಟಿ ಅಂತ ಹೇಳಿದರೆ ಇದು ಏನು ಎಕ್ಸ್ಟೆನ್ಷನ್ ಆಕ್ಟಿವಿಟಿ ಅಂದರೆ? ಈಗ ನಮ್ಮಲ್ಲಿ ಎನಪೋಯ ವಿಶ್ವವಿದ್ಯಾಲಯದ ಪರವಾಗಿ ಅಥವಾ ಎನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಹಾಗೂ ಜುಲೇಖ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಎನಪೋಯ ದಂತವೈದ್ಯಕೀಯ ಕಾಲೇಜುಗಳಿವೆ ಹಾಗೂ ಆಯುಷ್ ಆಸ್ಪತ್ರೆಗಳಿವೆ. ಇವುಗಳ ಮುಖಾಂತರ ನಾವು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಆದಿವಾಸಿ ಬುಡಕಟ್ಟು ಜನಾಂಗದವರಿಗೆ ಕೆಲವು ಉಚಿತ ಆರೋಗ್ಯ ವೈದ್ಯಕೀಯ ಶಿಬಿರಗಳನ್ನು ನಾವು ನಡೆಸ್ತಾ ಇದ್ವಿ. ಅದೇ ರೀತಿ ಅವರಿಗೆ ಈ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೂಡ ನಾವು ನೀಡ್ತಾ ಇದ್ವಿ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಆಸ್ಪತ್ರೆಯ ಹೊರಗೆ, ವೈದ್ಯಕೀಯ ಕಾಲೇಜುಗಳ ಹೊರಗೆ ಜನರಿಗೆ ಯಾವ ರೀತಿ ಇದನ್ನು ಉಪಯೋಗ ಆಗುತ್ತೆ, ಅವರಿಗೆ ಒಂದು ಯಾವ ರೀತಿ ನಾವು ಮಾಹಿತಿಯನ್ನು, ಆರೋಗ್ಯದ ಮಾಹಿತಿಯನ್ನು ನೀಡ್ಬೋದು, ಅದನ್ನು ನಾವು ಔಟ್ಸೈಡ್ ಕಾಲೇಜ್ ಮಾಡೋದಕ್ಕೆ ಎಕ್ಸ್ಟೆನ್ಷನ್ ಔಟ್ರೀಚ್ ಅಂತ ಹೇಳ್ತೀವಿ. ಏನೇನು ಕಾರ್ಯಕ್ರಮಗಳನ್ನು ಅದರಲ್ಲಿ ಮಾಡ್ತೀರಿ? ಈಗ ತಮ್ಗೆಲ್ರಿಗೂ ಗೊತ್ತಿದ್ದಾಗೆ ಯಾವುದೇ ಒಂದು ಸಮಾಜದ ಅಭಿವೃದ್ಧಿ ಆಗಬೇಕಾದ್ರೆ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಸೊ ಇದೇ ರೀತಿ ನಾವು ವ್ಯಕ್ತಿಯಿಂದ ಒಂದು ಸಮಾಜದ ಆರೋಗ್ಯ ಕೂಡ ನಾವು ನೋಡ್ಕೋಬಹುದು. ಅದಕ್ಕಾಗಿ ನಮ್ಮ ಕಡೆಯಿಂದ ಈಗ ಎನಪೋಯ ವಿಶ್ವವಿದ್ಯಾಲಯ ಹಾಗೂ ಎನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಹಾಗೂ ಜುಲೇಖ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇದರ ಪರವಾಗಿ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಆರೋಗ್ಯ ಸೇವೆಗಳು, ದಂತವೈದ್ಯಕೀಯ ಇರ್ಬೋದು ಅಥವಾ ಮೆಡಿಕಲ್ ಫೆಸಿಲಿಟೀಸ್ ಇರ್ಬೋದು ಅಥವಾ ಆಯುಷ್ ವಿಭಾಗದಿಂದನೂ ಇರ್ಬೋದು. ಸೊ ವಿಶೇಷವಾಗಿ ನಾವು ಗ್ರಾಮೀಣ ಪ್ರದೇಶದವರಿಗೆ ಈ ಒಂದು ಆರೋಗ್ಯ ಶಿಬಿರಗಳನ್ನು ಪ್ರತಿ ಆದಿತ್ಯವಾರದ ದಿನದಿಂದ ನಾವು ನಮ್ಮ ವೈದ್ಯಕೀಯ ತಂಡ ಇರ್ಬೋದು ಅಥವಾ ನರ್ಸಿಂಗ್ ತಂಡ ಇರ್ಬೋದು, ಇವರ ಮುಖಾಂತರ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ. ಸೊ ಏನು ಮಾಡ್ತಾ ಇದ್ದೀವಿ ಅಂದರೆ, ಕೆಲವು ಕಡೆಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಸೊ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಪ್ರತಿಯೊಂದು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಈ ಅಸಾಂಕ್ರಾಮಿಕ ರೋಗಗಳೆಂದರೆ ಏನು ಅಥವಾ ಈ ಸಾಂಕ್ರಾಮಿಕ ರೋಗಗಳೇನು ಏನು ಅಂತ ಜನರಿಗೆ ಒಂದು ಮಾಹಿತಿಯನ್ನು ನೀಡ್ತೇವೆ. ಸೊ ಅದನ್ನು ಯಾವ ರೀತಿ ತಡೆಗಟ್ಟಬಹುದು ಅದರ ಬಗ್ಗೆ ನಾವು ಮಾಹಿತಿಯನ್ನು ಕೂಡ ನೀಡ್ತೀವಿ. ಮುಖ್ಯವಾಗಿ ಅಸಾಂಕ್ರಾಮಿಕ ರೋಗ, ತಮಗೆಲ್ರಿಗೂ ಗೊತ್ತಿದ್ದಾಗೆ ನಮ್ಮ ದೇಶದಲ್ಲಿ ಅಸಾಂಕ್ರಾಮಿಕ ರೋಗಗಳು ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ನಾವು ಮಧುಮೇಹ ಇರ್ಬೋದು ಅಥವಾ ರಕ್ತದೊತ್ತಡ ಇರ್ಬೋದು ಅಥವಾ ಕ್ಯಾನ್ಸರ್ ಕಾಯಿಲೆಗಳಿರ್ಬೋದು, ಹೃದಯ ಕಾಯಿಲೆಗಳಿರ್ಬೋದು, ಹಲವಾರು ಜನರುಗಳಲ್ಲಿ ನಾವು ನೋಡ್ತಾ ಇದ್ದಾಗೆ ಈ ಒಂದು ಕಾಯಿಲೆಗಳ ಶೇಕಡ ಸರಿಸುಮಾರು ಎಲ್ಲರಲ್ಲೂ ನಾವು ಕಂಡುಕೊಳ್ಳುವಂತಹ ಒಂದಲ್ಲ ಒಂದು ಕಾಯಿಲೆಗಳು ಇದೆ. ಸೊ ಅದಕ್ಕಾಗಿ ನಾವು ಯಾಕೆ ಜನರಲ್ಲಿ ಇದು ಇಷ್ಟೊಂದು ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಯೋಚನೆ ಮಾಡಿದಾಗ ಅವರಲ್ಲಿ ಮಾಹಿತಿ ಜಾಸ್ತಿ ಇಲ್ಲದಿರ್ಬೋದು ಅಥವಾ ಒಂದು ರೋಗ ಬಂದಾಗ ಎಲ್ಲಿ ಅವರು ಹೋಗಬೇಕು ಅಥವಾ ಏನಾದರೂ ಸರ್ಕಾರದಿಂದ ಏನಾದರೂ ಅವರಿಗೆ ಇದಕ್ಕೆ ಬೇಕಾಗುವಂತಹ ಸೌಲಭ್ಯಗಳು ಇವೆಯಾ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಅಂದ್ಕೊಂಡು ನಾವು ಈ ಎಲ್ಲ ಒಂದು ಶಿಬಿರದ ಮೂಲಕ ಅವರಿಗೆ ಮಾಹಿತಿಯನ್ನು ನೀಡ್ತೀವಿ. ಸೊ ನಾವೇನು ಮಾಡ್ತೀವಿ ಅಂದರೆ, ಫಸ್ಟಿಗೆ ಒಂದು ಸರ್ವೆ ಮಾಡ್ತೀವಿ. ಎಲ್ಲ ಗ್ರಾಮಗಳಲ್ಲಿ ಹೋಗಿ ಪ್ರತಿಯೊಂದು ಮನೆಗೂ ಸರ್ವೆಯನ್ನು ಮಾಡ್ತೀವಿ. ಅಲ್ಲಿ ಅವರು ಜನರಿಗೆ ಒಂದು ಕ್ಯಾಂಪ್ ಮುಖಾಂತರ ಎಲ್ಲರನ್ನ ಒಂದು ಕಡೆ ಕೂಡಿಸಿ ಅವರಿಗೆ ನಾವು ಮಾಹಿತಿಯನ್ನು ನೀಡ್ತೀವಿ. ಫಸ್ಟಿಗೆ ನಾವು ಯಾವುದೇ ಒಂದು ಪರೀಕ್ಷೆಗಳನ್ನು ಮಾಡೋ ಮುಂಚೆ ಅವರಿಗೆ ಆರೋಗ್ಯದ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತೀವಿ. ನಾವು ಏನು ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ನೀಡ್ತೀವಿ ಫಸ್ಟ್. ಯಾಕಂದರೆ ಏನಾಗುತ್ತೆ, ಹೆಚ್ಚಿನ ಟೈಮಲ್ಲಿ ಜನರಿಗೆ ಒಂಥರ ಮುಜುಗರ ಇರುತ್ತೆ, ಏನು ಪರೀಕ್ಷೆ ಮಾಡ್ತಾರ ಈ ಕ್ಯಾಂಪ್ನಲ್ಲಿ ಅಥವಾ ಯಾವ ರೀತಿಯ ಕ್ಯಾಂಪ್ಗಳನ್ನು ಇಲ್ಲಿ ಮಾಡ್ತಾರೆ ಅಥವಾ ಯಾವ ವಿಭಾಗದಿಂದ ಜನರು, ಡಾಕ್ಟರ್ಸ್ ಅವರು ಇಲ್ಲಿ ಬಂದಿದ್ದಾರೆ, ವೈದ್ಯಕೀಯ ತಂಡದವರು ನಮ್ಮಲ್ಲಿ ಯಾವ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಭಯ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಫಸ್ಟಿಗೆ ಅವರಿಗೆ ಎಲ್ರಿಗೂ ಒಂದು ಮಾಹಿತಿಯನ್ನು ನೀಡಿ ಏನೇನು ನಾವು ಈ ಶಿಬಿರದಲ್ಲಿ ಮಾಡ್ತಾ ಇದ್ದೀವಿ ಅಂತ ಒಂದು ಮಾಹಿತಿಯನ್ನು ನೀಡಿ, ಆಮೇಲೆ ಇಂತಹ ಒಂದು ಕೆಲವು ಶಿಬಿರಗಳಲ್ಲಿ ಮಧುಮೇಹ ಪರೀಕ್ಷೆ ಇರ್ಬೋದು, ರಕ್ತದೊತ್ತಡ ಪರೀಕ್ಷೆ ಇರ್ಬೋದು, ಅನೇಮಿಯಾ
ಹೆಚ್ಚಿನ ಜನರಲ್ಲಿ ಈಗ ಕಾಣುವಂಥದ್ದು ಹಿಮೋಗ್ಲೋಬಿನ್ ಲೋ ಇರೋದು, ಅನೇಮಿಯಾ ಪರೀಕ್ಷೆಗಳಿರ್ಬೋದು. ಇಂಥ ಕೆಲವು ಪರೀಕ್ಷೆಗಳನ್ನ ಅಥವಾ ಕ್ಯಾನ್ಸರ್ ತಪಾಸಣೆಗಾಗಿ ನಮ್ಮಲ್ಲಿ ವಿಶೇಷವಾದ ಬಸ್ಸಿನ ಸೌಲಭ್ಯ ಕೂಡ ಇದೆ. ಬಸ್ಸಿನಲ್ಲೇ ಸುಸಜ್ಜಿತವಾಗಿ ಇರುವಂತಹ ಯಂತ್ರೋಪಕರಣಗಳು ಕೂಡ ಇವೆ. ಅದರಲ್ಲೂ ಕೂಡ ನಾವು ಪ್ಯಾಪ್ ಟೆಸ್ಟ್, ಮೆಮೊಗ್ರಾಫಿ ಮಾಡುವಂತಹ ಒಂದು ಸೌಲಭ್ಯ ಕೂಡ ಇದೆ. ಸೊ ಅದರಿಂದಾಗಿ ನಾವು ಈ ಎಲ್ಲ ಸೌಲಭ್ಯಗಳನ್ನು ನಾವು ಗ್ರಾಮೀಣ ಪ್ರದೇಶಕ್ಕೆ ತಲುಪುವ ಥರ ಅವರಿಗೆ ಈ ಸೌಲಭ್ಯಗಳನ್ನು ನಮ್ಮ ಯನಪೋಯ ವಿಶ್ವವಿದ್ಯಾಲಯ ಹಾಗೂ ಯನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಹಾಗೂ ಜುಲೇಖಾ ಯನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಿಂದ ನೀಡ್ತಾ ಇದ್ದೀವಿ. ಈಗ ಒಂದು ಗ್ರಾಮವನ್ನು ನಾವು ಹೋಗಿ ಅಲ್ಲಿ ಒಂದು ಶಿಬಿರವನ್ನು ಮಾಡಬೇಕು ಅಂತ ಹೇಳಿದ್ರೆ ಗ್ರಾಮದ ಆಯ್ಕೆ ಮುಖ್ಯ ಆಗ್ತದೆ. ಈ ಗ್ರಾಮವನ್ನು ನೀವು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ತೀರಿ? ಇಂಥದ್ದು ಅಂತ ಏನಾದರೂ ಉಂಟಾ? ಈಗ ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಒಂದು ಗ್ರಾಮದ ಮುಖ್ಯಸ್ಥರು ಇರ್ತಾರೆ ಅಥವಾ ಈ NGOsಗಳಿರ್ತಾರೆ, ಅವರೇ ಬಂದು ನಮ್ಗೆ ಹೇಳ್ತಾರೆ ಈಗ ಹೆಚ್ಚಿನ ಜನರು ಇಲ್ಲಿ ಇರುವ ಜನರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ಅಸಾಂಕ್ರಾಮಿಕ ರೋಗಗಳಿಂದ ಬಳಲ್ತಾ ಇದ್ದಾರೆ ಅಥವಾ ಸಾಂಕ್ರಾಮಿಕ ರೋಗಗಳಿಂದಲೂ ಬಳಲ್ತಾ ಇದ್ದಾರೆ. ಅವರಿಗೆ ಒಂದು ಬಂದು ನೀವು ಮಾಹಿತಿಯನ್ನು ನೀಡಿ ಅಥವಾ ನಾವು ಒಂದು ಸ್ಕ್ರೀನಿಂಗ್ ಪರೀಕ್ಷೆಯನ್ನು ಕೂಡ ಮಾಡಿ ಅಂತ ಹೇಳ್ತಾರೆ. ಈ NGOs ಬಂದಾಗ ನಮಗೂ ಕೂಡ ಒಂದು ಶಿಬಿರವನ್ನ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಅದಕ್ಕಾಗಿ ನಾವು ಅವ್ರ ಜೊತೆನೆ ಸೇರಿ ಇಂಥ ಒಂದು ಆರೋಗ್ಯ ಶಿಬಿರಗಳನ್ನ ಮಾಡ್ತೀವಿ. ಅದು ಒಂದು. ಇನ್ನೊಂದು ಏನಂದ್ರೆ, ಎಲ್ಲಿ ನಮ್ಮಲ್ಲಿ ಆರೋಗ್ಯ ಕೇಂದ್ರಗಳಿಲ್ಲ, ಈಗ ಸರ್ಕಾರಿಯಿಂದ ಇರ್ಬೋದು ಅಥವಾ ಖಾಸಗಿ ಆರೋಗ್ಯ ಕೇಂದ್ರಗಳು ಇಲ್ಲ ಅಥವಾ ಒಳ ಪ್ರದೇಶ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲಿ ನಾವು ಪೆರಿಫರಲ್ ಸೆಂಟರ್ಸ್ ಅಂತ ಮಾಡ್ತೀವಿ. ನಮ್ಮಲ್ಲಿ ಹಲವಾರು ಪೆರಿಫರಲ್ ಸೆಂಟರ್ಸ್ಗಳಿವೆ. ಸೊ ಈ ಪೆರಿಫರಲ್ ಸೆಂಟರ್ಸ್ಗಳಲ್ಲಿ ನಾವು ಆರೋಗ್ಯ ಶಿಬಿರಗಳನ್ನು ಕೂಡ ಮಾಡ್ತೀವಿ. ಪ್ರತಿಯೊಂದು ಹಳ್ಳಿಗಳಲ್ಲಿ ಇರ್ಬೋದು ಅಥವಾ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಮಾಡ್ತಾ ಇದ್ವಿ. ಇದಲ್ಲದೆ ಕೆಲವೊಮ್ಮೆ ನಮಗೆ ಸರ್ಕಾರದಿಂದ ಇರ್ಬೋದು ಅಥವಾ ಈಗ ICMR ಪ್ರಾಜೆಕ್ಟ್ಗಳಿಂದ ಇರ್ಬೋದು, ಇದೇ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಿ ಅಂತ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಸರ್ಕಾರದಿಂದ ನಮ್ಮಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು. ಸೊ ಎಲ್ಲಿ ಆದಿವಾಸಿ ಬುಡಕಟ್ಟು ಜನಾಂಗದವರು ಜಾಸ್ತಿ ನೆಲೆಸ್ತಾ ಇದ್ದಾರೆ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ರಾಮನಗರ ಇರ್ಬೋದು ಅಥವಾ ಚಾಮರಾಜನಗರ. ಸೊ ಈ ಒಂದು ಕೆಲವು ಪ್ರದೇಶಗಳಲ್ಲಿ ಕೂಡ ನಾವು ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಶಿಬಿರಗಳನ್ನು ಮಾಡಲಿಕ್ಕೆ ಹೇಳಿದರು. ಸೊ ಅದಕ್ಕಾಗಿ ನಾವು ಇಂಥ ಒಂದು ಕೆಲವು ಜಿಲ್ಲೆಗಳನ್ನು ಗುರುತಿಸಿ ಅಲ್ಲಿ ನಾವು ಆದಿವಾಸಿ ಬುಡಕಟ್ಟು ಜನಾಂಗಕ್ಕೂ ಕೂಡ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿ ಹಾಗೂ ಅವರಿಗೆ ಆರೋಗ್ಯದ ಶಿಬಿರಗಳನ್ನು ಕೂಡ ಮಾಡಿದ್ದೀವಿ. ಈಗ ಮುಖ್ಯವಾಗಿ ನಿಮ್ಮ ವ್ಯಾಪ್ತಿ ಅಂತ ಹೇಳಿದರೆ ಈಗ ದಕ್ಷಿಣ ಕನ್ನಡ ಅಥವಾ ಉಡುಪಿ ಇಲ್ಲೇ ಮಾಡುವಂಥದ್ದು ಅಥವಾ ಬೇರೆ ಕಡೆಗೂ ಮಾಡ್ತೀರಾ, ಹೇಗೆ? ನಾನು ಆಗಲೇ ಹೇಳಿದಾಗೆ ನಾವು ದಕ್ಷಿಣ ಕನ್ನಡ ಉಡುಪಿ ಅಂತ ಮಾತ್ರ ಅಲ್ಲ, ನಾವು ರೀಸೆಂಟಾಗಿ ಬಳ್ಳಾರಿಯಲ್ಲೂ ಮಾಡಿದ್ದೀವಿ, ತುಮಕೂರಲ್ಲಿ ಮಾಡಿದ್ದೀವಿ, ಕೋಲಾರ, ಹುಬ್ಳಿಯಿಂದ ಧಾರವಾಡ, ಹಲವಾರು ಜಿಲ್ಲೆಗಳಲ್ಲಿ ನಮ್ಮನ್ನು ಕರೀತಾರೆ ಬಂದು ಇಲ್ಲಿ ನಮ್ಮಲ್ಲಿ ಮಾಡಿ ಅಂತ. ಯಾಕಂದರೆ ನಮ್ಮ ಆಸ್ಪತ್ರೆಗಳಲ್ಲಿ ನಮ್ಮ ಕ್ಯಾಂಪಿನಿಂದ ಬರುವಂತಹ ಎಲ್ಲ ಜನರಿಗೂ ನಾವು ಉಚಿತವಾಗಿ ಕೆಲವು ವೈದ್ಯಕೀಯ ಸೌಲಭ್ಯಗಳನ್ನು ನೀಡ್ತೀವಿ. ಅದೇ ಅಲ್ಲದೆ ಅವರಿಗೆ ಈ ಕೆಲವು ಸ್ಕೀಮ್ಗಳಿವೆ, ಆಯುಷ್ಮಾನ್ ಭಾರತ್ ಸ್ಕೀಮ್ಸ್ ಅಂತ ಇದೆ ಅಥವಾ ಬೇರೆ ಬೇರೆ ಸ್ಕೀಮ್ಗಳಿಂದ ಅವರಿಗೆ ಈ ಒಂದು ಸೌಲಭ್ಯಗಳು ಸಿಗುವಂತೆ ನಮ್ಮಲ್ಲಿ ಹಲವಾರು ಸ್ಕೀಮ್ಗಳು ಕೂಡ ಇವೆ. ಸೊ ಅದಕ್ಕಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಇಲ್ಲಿ ಬರ್ತಾರೆ. ಅದೇ ಅಲ್ಲದೆ ಅವರಿಗೆ ಉಚಿತವಾಗಿ ನಾವು ಮಧ್ಯಾಹ್ನದ ಊಟ ಹಾಗೂ ರಾತ್ರಿ ಊಟನೂ ಕೂಡ ನಮ್ಮ ಆಸ್ಪತ್ರೆಯಿಂದ ನೀಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಹಲವಾರು ಜಿಲ್ಲೆಗಳಲ್ಲಿ ಹೀಗೆ ಮಾಡಿ ಗುರುತಿಸಿ ಅವರನ್ನು ನಾವು ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದು ಇಲ್ಲಿ ಅವರಿಗೆ ಉಚಿತವಾಗಿ ಅಥವಾ ಕೆಲವೊಮ್ಮೆ ಸ್ವಲ್ಪ ಕಡಿಮೆ ರಿಯಾಯಿತಿ ದರದಲ್ಲಿ ನಾವು ಕೆಲವು ಆರೋಗ್ಯ ಸೌಲಭ್ಯಗಳನ್ನು ನೀಡ್ತಾ ಇದ್ದೀವಿ, ಚಿಕಿತ್ಸೆ ಸೌಲಭ್ಯಗಳನ್ನು ನೀಡ್ತಾ ಇದ್ದೀವಿ. ಈಗ ಒಂದು ಕಡೆ ಕ್ಯಾಂಪ್ ಮಾಡಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಸಮಯದ ಕ್ಯಾಂಪ್ ಅಂತ ಏನಾದರೂ ಕೂಡ ಉಂಟಾ? ಒಂದು ದಿವಸದ ಕ್ಯಾಂಪ್ ಮಾಡೋದು, 2 ದಿವಸವೋ, ಹೇಗೆ ನೀವು ಮಾಡೋದು? ಓಕೆ, ಕೆಲವು ಕ್ಯಾಂಪ್ಗಳನ್ನು ನಾವು ಒಂದು ದಿವಸ ಮಾಡ್ತೀವಿ. ಅಂದರೆ ಬೆಳಿಗ್ಗೆ ಒಂದು 9 ಗಂಟೆಯಿಂದ 4 ಗಂಟೆವರೆಗೆ ಮಾಡ್ತೀವಿ. ಅದು ಹತ್ತಿರದ ಗ್ರಾಮೀಣ ಪ್ರದೇಶಗಳಲ್ಲಿ ಹೋದಾಗ ನಾವು ಬೆಳಿಗ್ಗೆಯಿಂದ ಸಂಜೆ ಅಥವಾ 4 ಗಂಟೆ ಆ ಥರ ಕ್ಯಾಂಪ್ಗಳನ್ನು ಮಾಡ್ತೀವಿ. ಈಗ ಬೇರೆ ಕಡೆಗಳಲ್ಲಿ ಹೋದಾಗ ನಾವು ಫಾರ್ ಎಕ್ಸಾಂಪಲ್ ಈಗ ಆದಿವಾಸಿ ಬುಡಕಟ್ಟು ಜನಾಂಗದ ಕೆಲವು ಪ್ರದೇಶಗಳಲ್ಲಿ ನಾವು ಕೆಲವು ಜಿಲ್ಲೆಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಚಿಕ್ಕಮಗಳೂರಲ್ಲಿ ಅಥವಾ ಚಾಮರಾಜನಗರದಲ್ಲಿ ಆಮೇಲೆ ಕೊಡಗು ಜಿಲ್ಲೆಗಳಲ್ಲಿ ಮಾಡಿದಾಗ ನಾವು ಅಲ್ಲಿ 10 ದಿನದ ಆರೋಗ್ಯ ಶಿಬಿರಗಳನ್ನು ಕೂಡ ಮಾಡಿದ್ದೀವಿ. ಚಾಮರಾಜನಗರದಲ್ಲಿ ಮಾಡಿದಾಗ ನಾವು 20 ದಿನ ಅಲ್ಲೇ ಉಳ್ಕೊಂಡು ಪ್ರತಿಯೊಂದು ಹಳ್ಳಿಗಳನ್ನು ಕೂಡ ಅಲ್ಲಿ ಹೋಗಿ ಆರೋಗ್ಯ ತಪಾಸಣೆ ಮಾಡಿ ಸ್ಕ್ರೀನಿಂಗ್ ಮಾಡಿಸಿ ಎಲ್ರಿಗೂ ಅವರನ್ನು ನಾವು ನಮ್ಮ ಆಸ್ಪತ್ರೆಗೂ ಕೂಡ ರೋಗಗಳನ್ನು ಐಡೆಂಟಿಫೈ ಮಾಡಿದ್ದಲ್ಲಿ
ಅವರು ನಮ್ಮ ಆಸ್ಪತ್ರೆಗಳಲ್ಲಿ ಬಂದು ಚಿಕಿತ್ಸೆಯನ್ನು ಮಾಡಿ ಪಡ್ಕೊಂಡು ಹೊರಗೆ ಹೋದ ಸಂದರ್ಭ ಕೂಡ ಇದೆ. ಈಗ ಒಂದು ಶಿಬಿರ ಮಾಡುವಾಗ ಆರೋಗ್ಯದ ಸಮಸ್ಯೆಗಳು ಅಂತ ಹೇಳಿದರೆ ಸುಮಾರು ಇರ್ತವೆ, ಹೌದು, ಸಾವಿರಾರು ರೋಗಗಳಿರ್ತವೆ. ಈ ಶಿಬಿರ ಅನ್ನುವಂಥದ್ದು ಇಂಥದ್ದೇ ವಿಷಯಕ್ಕೆ ಅಂತ ನೀವು ಮಾಡುವಂಥದ್ದು ಅಲ್ಲ, ಜನರಲ್ ಆಗಿ ಮಾಡುವಂಥ? ಕೆಲವು ಶಿಬಿರಗಳನ್ನು ನಾವು ಜನರಲ್ ಆಗಿ ಮಾಡ್ತೀವಿ. ಈಗ NGOs ಎಲ್ಲ ಕೆಲವೊಮ್ಮೆ ನಮ್ಮಲ್ಲಿ ಕೇಳ್ತಾರೆ, ಈಗ ಯಾವ ವೈದ್ಯಕೀಯ ವಿಭಾಗದವರು ನಿಮ್ಮಲ್ಲಿ ಬರಬೇಕು ಅಂತ. ಸೊ ಕೆಲವರು ಏನು ಮಾಡ್ತಾರೆ, ಅವರೇ ನಮಗೆ ಲಿಸ್ಟ್ ಕೊಡ್ತಾರೆ. ಇಲ್ಲಾಂದರೆ ನಾವು ಸಾಮಾನ್ಯ ವೈದ್ಯಕೀಯ ವಿಭಾಗದವರನ್ನು ಕರಿತೀವಿ, ಯಾಕಂದರೆ ಎಲ್ಲವನ್ನ ಅವರು ನೋಡೋ ಥರ. ಹೆಚ್ಚಿನವ್ರಿಗೀಗ ಕಣ್ಣಿನ ಪರೀಕ್ಷೆಗೆ ಕರೀತಾರೆ, ನಮಗೆ ಡರ್ಮೆಟಾಲಜಿ ವಿಭಾಗದವರನ್ನು ಕೂಡ ಕರೀತಾರೆ, ಹಾಗೂ ಆರ್ಥೋಪೆಡಿಕ್. ಗ್ರಾಮಕ್ಕೆ ಯಾವುದು ಬೇಕಾಗುತ್ತೆ ಅದು ಅವರೇ ಕೇಳ್ಕೊಳ್ತಾರೆ, ಈ ಒಂದು ವೈದ್ಯಕೀಯ ವಿಭಾಗಗಳನ್ನು ಕರೆಸಿ ಅಂತ. ಕೆಲವರು ಕ್ಯಾನ್ಸರ್ ಸ್ಕ್ರೀನಿಂಗಿಗೆ ಕರೀತಾರೆ, ಆವಾಗ ನಾವು ಅದೇ ತಂಡದವ್ರನ್ನ ಕಳಿಸ್ಬೇಕಾಗತ್ತೆ. ಸೊ ಹೀಗಾಗಿ ಗ್ರಾಮೀಣ ಪ್ರದೇಶದವರು ಯಾವ ವಿಭಾಗದವರನ್ನ ಕರೀಲಿಕ್ಕೆ ಹೇಳ್ತಾರೆ ಆ ಥರ ನಾವು ಅವರನ್ನು ಪೋಸ್ಟ್ ಮಾಡ್ತೀವಿ. ಈಗ ಸಾಮಾನ್ಯ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಕಡೆ ಹೋದಾಗ ನಿಮ್ಮಲ್ಲಿ ಎಲ್ಲ ರೀತಿಯ ಎಕ್ವಿಪ್ಮೆಂಟ್ಗಳು ಕೂಡ ಇರುವುದಿಲ್ಲ, ಯಾಕಂದರೆ ಅದೊಂದು ಜನರಲ್ ಶಿಬಿರ. ಕೆಲವು ಸಲ ಏನಂದರೆ ಅದಕ್ಕಿಂತ ಹೆಚ್ಚಿನ ತಪಾಸಣೆ ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ? ಓಕೆ, ಈಗ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಎಲ್ಲ ರಕ್ತ ಪರೀಕ್ಷೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ, ಒಂದು ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡ್ತೀವಿ, ಮಧುಮೇಹ ಪರೀಕ್ಷೆ ಮಾಡ್ತೀವಿ, ರಕ್ತದೊತ್ತಡ ಪರೀಕ್ಷೆ ಕೂಡ ಮಾಡ್ತೀವಿ. ಇದಲ್ಲದೆ ನಾವು ನಮ್ಮಲ್ಲಿ, ನಾನು ಆಗಲೇ ಹೇಳಿದೆ, ರೋಟ್ರಿ ಇಂಟರ್ನ್ಯಾಷನಲ್ ಅವ್ರ ಕಡೆಯಿಂದ ನಮಗೆ ಬಹಳ ಸುಸಜ್ಜಿತವಾದ ವ್ಯವಸ್ಥೆ ಇರುವಂತಹ ಒಂದು ಬಸ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಬಸ್ನಲ್ಲಿ ನಾವು ಪ್ಯಾಪ್ ಟೆಸ್ಟ್ ಅಂತ ಮಾಡ್ತೀವಿ ಮಹಿಳೆಯರಿಗೆ, ಹಾಗೂ ಮೆಮೊಗ್ರಫಿ ಅಂತ ಮಾಡ್ತೀವಿ. 21ರಿಂದ 65 ವರ್ಷದ ಎಲ್ಲ ಮಹಿಳೆಯರಿಗೂ ಕೂಡ 2 ಸೌಲಭ್ಯಗಳನ್ನು ಬಸ್ಸಲ್ಲಿ ಮಾಡ್ತೀವಿ. ಬಹಳ ಚೆನ್ನಾಗಿದೆ ಆ ಬಸ್. ಮೆಮೊಗ್ರಫಿ ಹಾಗೂ ಪ್ಯಾಪ್ ಪರೀಕ್ಷೆ, ಗರ್ಭಕಂಠದ ಕ್ಯಾನ್ಸರ್ ಹಾಗೂ ಸ್ತನದ ಕ್ಯಾನ್ಸರ್ನ ಬೇಗನೆ ಪತ್ತೆ ಹಚ್ಚುವಂಥ ಈ 2 ಪರೀಕ್ಷೆಗಳನ್ನು ನಾವು ಬಸ್ನಲ್ಲಿ ಮಾಡ್ತೀವಿ. ಅದೇ ಅಲ್ಲದೆ ಬೇರೆ ಪರೀಕ್ಷೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದಾಗ ಮುಂದೆ ಪರೀಕ್ಷೆ ಮಾಡಲಿಕ್ಕೆ ನಾವು ಅವರನ್ನು ಹಾಸ್ಪಿಟ್ಲಿಗೆ ಕರಿತೀವಿ. ನೀವು ಅಲ್ಲಿ ಅವರಿಗೆ ಕಡಿಮೆ ದರದಲ್ಲಿ ಅಥವಾ ಕೆಲವು ಪರೀಕ್ಷೆಗಳನ್ನು ನಾವು ಅವರಿಗೆ ಉಚಿತವಾಗಿ ನಮ್ಮ ಆಸ್ಪತ್ರೆಗಳಲ್ಲಿ ಮಾಡುವಂತಹ ಒಂದು ಸೌಲಭ್ಯಗಳನ್ನು ಇಟ್ಕೊಂಡಿದ್ವಿ. ಸೊ ಅದು ನಾವು ಕ್ಯಾಂಪ್ಗೆ ಬಂದಂತಹ ರೋಗಿಗಳಿಗೆ ಮಾತ್ರ ಮಾಡ್ತಾಯಿದ್ವಿ. ಈಗ ಕ್ಯಾಂಪಲ್ಲಿ ಒಂದು ಟೆಸ್ಟ್ ಮಾಡುವಾಗ ಯಾವುದಾದ್ರೂ ರೀತಿಯ ರೋಗಗಳು ಕಂಡು ಬಂದರೆ ಅವರಿಗೆ ಅಲ್ಲೇ ಅದಕ್ಕೆ ಔಷಧಿ ಅಥವಾ ಪ್ರಿಸ್ಕ್ರಿಪ್ಷನನ್ನು ಕೊಡುವಂತಹ ಒಂದು ಅವಕಾಶಗಳು ಉಂಟಾ? ಹೌದು. ಈಗ ಕೆಲವೊಮ್ಮೆ ಹಲವಾರು ಜನರಿಗೆ ಏನಾಗುತ್ತಂದರೆ, ತಮಗೆ ಡಯಾಬಿಟಿಸ್ ಇದೆ ಅಥವಾ ರಕ್ತದೊತ್ತಡ ಇದೆ ಅಥವಾ ಹೃದಯ ಕಾಯಿಲೆಗಳಿವೆ, ಕೆಲವೊಮ್ಮೆ ನಾವು ECG ಇಂಥದ್ದೆಲ್ಲ ಮಾಡ್ತೀವಿ. ಆವಾಗ ಅವರಲ್ಲಿ ಏನಾದರೂ ಇಂಥ ಕೆಲವು ರೋಗಗಳು ಕಂಡು ಬಂದಲ್ಲಿ ನಾವು ಅವರಿಗೆ ಅಲ್ಲಿ, ಈಗ ಹೈ ಏನಾದರೂ ವ್ಯಾಲ್ಯೂಸ್ ಇದ್ದರೆ ಅವರಿಗೆ ಬೇಕಾದಂಥ ಅಲ್ಲೇ ಇಮಿಡಿಯೇಟಾಗಿ ಮೆಡಿಸಿನ್ ಕೂಡ ಕೊಡುವಂತಹ ವ್ಯವಸ್ಥೆ ಇದೆ. ಅದಕ್ಕೆ ಬೇಕಾದಾಗೆ ಈಗ ಕೆಲವೊಮ್ಮೆ ಹೃದಯ ಕಾಯಿಲೆಗಳು ಏನಾದರೂ ECGಯಲ್ಲಿ ಏನಾದರೂ ತೊಂದರೆಗಳು ಕಂಡು ಬಂದಲ್ಲಿ ನಾವೇನು ಮಾಡ್ತೀವಿ, ಅವರಿಗೆ ಮುಂದಿನ ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡಲಿಕ್ಕೆ, ಈಕೋ ಆಗಿರ್ಬೋದು ಅಥವಾ ಬೇರೆ ಪರೀಕ್ಷೆಗಳನ್ನು ಮಾಡಲಿಕ್ಕೆ ಅವರಿಗೆ ನಾವು ಆಸ್ಪತ್ರೆಗೆ ಕಳಿಸ್ತೀವಿ. ಅಲ್ಲಿ ಅವರಿಗೆ ಈ ಎಲ್ಲ ಮುಂದಿನ ಪರೀಕ್ಷೆಗಳು ಉಚಿತವಾಗಿ ಆಗುತ್ತೆ. ಕ್ಯಾಂಪ್ ಸೈಟಲ್ಲಿ ನಾವು ಕೆಲವು ಮೆಡಿಸಿನ್ಸ್, ಎಮರ್ಜೆನ್ಸಿ ಮೆಡಿಸಿನ್ಸ್, ಕೆಲವು ಮೆಡಿಸಿನ್ಸ್ ನಾವು ತೊಗೊಂಡೋಗ್ತೀವಿ. ಪೇಷಂಟ್ ಬಂದಾಗ ಅದನ್ನು ಕೂಡ ನಾವು ಉಚಿತವಾಗಿ ಅವರಿಗೆ ಕೊಡ್ತೀವಿ. ಇಲ್ಲದೇ ಇದ್ದಲ್ಲಿ ಅವರಿಗೆ ಪ್ರಿಸ್ಕ್ರಿಪ್ಷನ್ ಬರೆದು ವೈದ್ಯರುಗಳು ಕೂಡ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಬರೀ ಸಾಂಪ್ರದಾಯಿಕವಾದಂಥ ವೈದ್ಯಕೀಯ ಪದ್ಧತಿ ಅಲೋಪತಿ ಅಲ್ಲದೆ ಇನ್ನೂ ಕೆಲವು ಅಲೈಡ್ ಅಂತ ಹೇಳಿದರೆ, ಈಗ ಯೋಗ ಇರಬಹುದು ಅಥವಾ ಹೋಮಿಯೋಪತಿ ಇರ್ಬೋದು ಅಥವಾ ಆಯುರ್ವೇದ ಇರ್ಬೋದು, ಈ ಥರದ ಆಯುಷ್ನ ಬೇರೆ ಬೇರೆ ವಿಭಾಗಗಳಿರ್ಬೋದು, ಇಂಥವು ಕೂಡ ತುಂಬ ಹೆಚ್ಚು ಪ್ರಚಾರದಲ್ಲಿ ಇದ್ದಾವೆ. ನೀವು ಒಂದು ಕ್ಯಾಂಪ್ ಮಾಡುವಾಗ ಅಲೋಪತಿ ಮತ್ತು ಆಯುರ್ವೇದ ಎಲ್ಲವನ್ನೂ ಕೂಡ ಎಲ್ಲ ವೈದ್ಯರು ಕೂಡ ಅಲ್ಲಿ ಹೋಗ್ತಾರಾ ಅಥವಾ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಮಾತ್ರ ಮಾಡ್ತೀರಾ, ಹೇಗೆ? ಈಗ ಕೆಲವು ಕಡೆ ನಾವು ವೈದ್ಯಕೀಯ ಶಿಬಿರ ಮಾತ್ರ ಮಾಡ್ತೀವಿ. ಕೆಲವು ಪ್ರದೇಶಗಳಲ್ಲಿ ನಾವು ದಂತ ವೈದ್ಯಕೀಯ ಶಿಬಿರಗಳನ್ನು ಮಾತ್ರ ಮಾಡ್ತೀವಿ. ಕೆಲವು ಕಡೆ ನಾವು ಆಯುಷ್ ಶಿಬಿರಗಳನ್ನು ಕೂಡ ಮಾಡ್ತೀವಿ. ಸೊ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಕೆಲವರು ಎಲ್ಲವೂ ಬೇಕಂತ ಹೇಳ್ತಾರೆ. ಎಲ್ಲ ಒಂದು ಪ್ರದೇಶಗಳಲ್ಲಿ ವೈದ್ಯಕೀಯ ಶಿಬಿರ, ದಂತ ವೈದ್ಯಕೀಯ ಶಿಬಿರ, ಆಯುಷ್, ಯಾರಿಗೆ ಯಾವ ವಿಭಾಗಕ್ಕೆ ಅವರು ಹೋಗಬೇಕು ಅಲ್ಲಿ ಅವರು ಹೋಗ್ಬೋದು. ಸೊ ನಮ್ಮಲ್ಲಿ ಆಯುಷ್ ತಂಡಗಳು, ವೈದ್ಯರ ತಂಡಗಳಿವೆ. ವೈದ್ಯಕೀಯ ಆಸ್ಪತ್ರೆಯಿಂದ ತಂಡಗಳು ಕೂಡ ಬರುತ್ತೆ.
ದಂತವೈದ್ಯಕೀಯ ಆಸ್ಪತ್ರೆಯಿಂದ ಕೂಡ ನಮ್ಮ ವೈದ್ಯರ ತಂಡಗಳು ಕೂಡ ನಮ್ಮ ಕ್ಯಾಂಪ್ ಶಿಬಿರದಲ್ಲಿ ಬರ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ನಾವು ಜನರಿಗೆ ಆಪ್ಷನ್ ಕೊಡ್ತೀವಿ, ನೀವು ಯಾವುದು ಬೇಕಿದ್ರೆ ನೀವು ಅಲ್ಲಿ ಹೋಗ್ಬೋದು ಅಂತ. ವೈದ್ಯಕೀಯ ವಿಭಾಗದವ್ರ ಜೊತೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಅವ್ರು ಅಲ್ಲಿ ಹೋಗ್ತಾರೆ. ಆಯುಷ್ ವಿಭಾಗದ ವೈದ್ಯರ ತಂಡದಲ್ಲಿ ಏನಾದರೂ ಅವರಿಗೆ ಚರ್ಚಿಸಬೇಕಾದ್ರೆ ಅವ್ರು ಅಲ್ಲಿ ಹೋಗ್ತಾರೆ. ಆಮೇಲೆ ದಂತವೈದ್ಯಕೀಯ ಏನಾದರೂ ಅವರಿಗೆ ಚಿಕಿತ್ಸೆ ಬೇಕಾದಲ್ಲಿ ಅವರು ದಂತವೈದ್ಯಕೀಯ ಚಿಕಿತ್ಸದ ವೈದ್ಯಕೀಯ ವಿಭಾಗ ಕೂಡ ಹೋಗ್ತಾರೆ. ಈಗ ಶಿಬಿರಗಳನ್ನು ನೀವು ಕರ್ನಾಟಕದಾದ್ಯಂತ ಮಾಡಿದ್ದೀರಿ, ಹೌದು. ಬೇರೆ ಬೇರೆ ರೀತಿಯ ಶಿಬಿರಗಳನ್ನು ಮಾಡಿದ್ದೀರಿ. ಹೆಚ್ಚು ಒತ್ತು ಅಥವಾ ಹೆಚ್ಚು ಕಡೆಗೆ ಹೆಚ್ಚು ಡಿಮಾಂಡ್ ಅಂತ ನಾನು ಕರೆಯೋದಿದ್ರೆ ಹೆಚ್ಚು ಯಾರು ಯಾವ ರೀತಿಯ ಶಿಬಿರಗಳಿಗೆ ಹೆಚ್ಚು ಜನ ಬರಬೇಕು, ನೀವು ಆ ತಪಾಸಣೆ ಮಾಡಬೇಕು ಅಂತ ಬಯಸ್ತಾರೆ? ಈಗ ನಾವು ನೋಡಿದಂಗೆ ನಮ್ಮ ಪ್ರಾಜೆಕ್ಟಲ್ಲಿ ಮಾಡ್ತಾ ಇರೋದೊಂದು ಆದಿವಾಸಿ ಬುಡಕಟ್ಟು ಜನಾಂಗಕ್ಕೆ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರಿಗೆ ಬಹಳ ಇಂಟೀರಿಯರ್ ಪ್ರದೇಶಗಳಲ್ಲಿ ಇರ್ತಾರೆ. ಅವರಿಗೆ ಒಂದು ವೈದ್ಯಕೀಯ ಸೌಲಭ್ಯಗಳು ಅಷ್ಟು ಆ ಪ್ರದೇಶದಲ್ಲಿ ರೀಚ್ ಆಗಲ್ಲ. ಸೊ ಆ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಒಂದು ಪ್ರಾಜೆಕ್ಟ್ ಮುಖಾಂತರ ನಾವು ಮಾಡ್ತಾ ಇದ್ವಿ. ಸೊ ಏನಾಗುತ್ತೆ ಅಂದರೆ, ಇಲ್ಲಿ ನಾನು ಹೇಳಿದಾಗೆ 5 ಜಿಲ್ಲೆಗಳಲ್ಲಿ ನಾವು NCD ತಪಾಸಣೆ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಅವರಿಗೆ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಅದೇ ರೀತಿ ಮಧುಮೇಹ ಇರಲಿ ಅಥವಾ ರಕ್ತದೊತ್ತಡ ಪರೀಕ್ಷೆ ಇರಲಿ ಅಥವಾ ಪೌಷ್ಟಿಕಾಂಶದ ಬಗ್ಗೆ ಕೂಡ ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಇದರ ಬಗ್ಗೆ ಕೂಡ ನಾವು ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಅವರಿಗೆ ಆರೋಗ್ಯವಂತ ಮಹಿಳೆ ಹಾಗೂ ಪುರುಷರಿಗೂ ಕೂಡ ನಾವು ಎಲ್ಲ ಪರೀಕ್ಷೆಗಳನ್ನು ಕೂಡ ಮಾಡಿದ್ದೀವಿ. ಅಂದರೆ ಪ್ಯಾಪ್ ಟೆಸ್ಟ್ ಇರ್ಬೋದು, ಮೆಮೊಗ್ರಾಫಿ ಇರ್ಬೋದು, ಮಧುಮೇಹ ಪರೀಕ್ಷೆ ಇರ್ಬೋದು, ರಕ್ತದೊತ್ತಡ ಪರೀಕ್ಷೆ ಇರ್ಬೋದು, ಹಿಮೋಗ್ಲೋಬಿನ್ ಅತಿ ಅವಶ್ಯಕವಾಗಿ ಆದಿವಾಸಿ ಬುಡಕಟ್ಟು ಜನಾಂಗದಲ್ಲಿ ಕಾಣುವಂತಹ ಒಂದು ಸಮಸ್ಯೆ ಅಂದರೆ ಎನೇಮಿಯಾ. ಸೊ ಅದಕ್ಕಾಗಿ ನಾವು ಹಿಮೋಗ್ಲೋಬಿನ್ ಪರೀಕ್ಷೆ ಕೂಡ ಅವರಿಗೆ ಮಾಡಿದ್ದೀವಿ. ಇದೇ ಅಲ್ಲದೆ ಅವರಿಗೆ ಪೌಷ್ಟಿಕಾಂಶದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಅವರಿಗೆ ಉಚಿತವಾಗಿ ನಾವು ವೈದ್ಯಕೀಯ ಕೆಲವು ಮಾಹಿತಿ ಹಾಗೂ ಪ್ಯಾಪ್ ಟೆಸ್ಟ್ ಹಾಗೂ ಮೆಮೊಗ್ರಾಫಿಯನ್ನು ಕೂಡ ನಾವು ಅಲ್ಲಿ ಮಾಡಿ ಕ್ಯಾನ್ಸರ್ ತಪಾಸಣೆಗಳನ್ನು ಕೂಡ ಮಾಡಿದ್ದೀವಿ. ನಾವು 5 ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಚಾಮರಾಜನಗರ ಮತ್ತು ಬಳ್ಳಾರಿಯಲ್ಲೂ ಕೂಡ ಈ ಶಿಬಿರಗಳನ್ನು ಕೂಡ ಅವರಿಗೆ ಮಾಡಿದ್ದೀವಿ. ಹೆಚ್ಚಾಗಿ ನಾವು ಇದು ಪ್ರಾಜೆಕ್ಟ್ ಮುಖಾಂತರ ಮಾಡಿದ್ದು. ಬೇರೆ ಏನಂದರೆ, ನಮಗೆ ಹೆಚ್ಚು ಜನರು ಬರುವಂಥ ಒಂದು ಕೆಲವು ಜಿಲ್ಲೆಗಳಂದರೆ ನಾರ್ತ್ ಕರ್ನಾಟಕ, ರಾಯಚೂರು ಇರ್ಬೋದು ಅಥವಾ ಹುಬ್ಳಿ ಇರ್ಬೋದು, ಮೈಸೂರು, ಧಾರವಾಡ, ಈ ಕಡೆಯಿಂದ ನಮಗೆ ಹೆಚ್ಚಿನ ಜನರು ಮಾಡ್ತಾರೆ. ಅಲ್ಲಿ ನಾವು ಪೆರಿಫರಲ್ ಸೆಂಟರ್ ಮುಖಾಂತರ ನಾವು ಹಲವಾರು ಶಿಬಿರಗಳನ್ನು ಅಲ್ಲಿ ಕೂಡ ಕಂಡಕ್ಟ್ ಮಾಡ್ತಾರೆ. ಪೆರಿಫರಲ್ ಸೆಂಟರ್ ಅಂದರೆ ನಿಮ್ಮದೇ ಸೆಂಟರ್? ನಮ್ಮದೇ ಸೆಂಟರ್. ನಾವು ಅದಕ್ಕೆ ಕೊಲಾಬ್ರೇಷನ್ ಮಾಡಿ ಅಲ್ಲಿನ ಜನರು ಕೂಡ ನಮಗೆ ಆ ಪೆರಿಫರಲ್ ಸೆಂಟರ್ ನಡೆಸಲಿಕ್ಕೆ ಕೆಲವು ಕಡೆ ಹೆಲ್ಪ್ ಮಾಡ್ತಾ ಇದ್ವಿ. ಇದು ಮಾರ್ಕೆಟಿಂಗ್ ಪರ್ಪಸ್ಸು ಯೂಸ್ ಮಾಡ್ತೀವಿ ಅಥವಾ ಒಂದು ಕ್ಯಾಂಪ್ ಶಿಬಿರಗಳನ್ನು ಮಾಡಲಿಕ್ಕೂ ಕೂಡ ಅವರ ಸಹಾಯವನ್ನು ನಾವು ಪಡಿತಾ ಇದ್ದೀವಿ. ಸರಿ. ಸೊ ಪೆರಿಫರಲ್ ಸೆಂಟರ್ ಈಸ್ ವೆರಿ ಇಫೆಕ್ಟಿವ್. ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಲ್ಲಿದೆ, ನಮ್ಮ ಇಲ್ಲಿ ಹರೇಕಳದಲ್ಲಿದೆ, ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಪೆರಿಫರಲ್ ಸೆಂಟರ್ಸನ್ನು ಹಾಕಿದ್ದೀವಿ. ಸೊ ಅಲ್ಲಿ ಹತ್ತಿರ ಇರುವಂತಹ ಜನರು ಇಲ್ಲಿ ಬಂದು ಈ ಪೆರಿಫರಲ್ ಸೆಂಟರ್ಗಳಲ್ಲಿ ಕೂಡ ಅವರು ಬೇಕಾಗುವಂಥ ವೈದ್ಯಕೀಯ ಸೌಲಭ್ಯ ಇರ್ಬೋದು ಅಥವಾ ದಂತವೈದ್ಯಕೀಯ ಸೌಲಭ್ಯಗಳು ಇದನ್ನು ಪಡ್ಕೊಳ್ತಾರೆ. ಈಗ ಈ ಶಿಬಿರಗಳನ್ನು ಮಾಡುವಾಗ, ಆದಿವಾಸಿ ಜಾಗಗಳಲ್ಲಿ ಮಾಡುವಾಗ ನಿಮಗೆ ಕಷ್ಟ ಅಂತ ಹೇಳಿ ತೋರುವಂಥ ಘಟನೆಗಳಿರುವುದಿಲ್ವ? ಹಾಂ, ನಾವು ಇನಿಷಿಯಲಿ ಏನು ಅಂದ್ಕೊಂಡ್ವಿ, ಹಂಗಾಗ್ಬೋದು, ಕಷ್ಟ ಇರ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಇದು ಒಂದು ಕರ್ನಾಟಕ ರಾಜ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಈ ಒಂದು ಪ್ರಾಜೆಕ್ಟನ್ನು ನಮಗೆ ಕೊಟ್ಟಿದ್ರಿ. NSS ಮುಖಾಂತರ ಈ ಪ್ರಾಜೆಕ್ಟನ್ನು ನಾವು ಮಾಡ್ತಾಯಿದ್ವಿ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಈ ಒಂದು ಶಿಬಿರಗಳನ್ನು ಮಾಡುವಾಗ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಗೂ ಆರೋಗ್ಯ ವಿಭಾಗದವರು ಕೂಡ ಜೊತೆಗೂಡಿ ನಾವು ಈ ಒಂದು ಶಿಬಿರವನ್ನು ಮಾಡ್ತಾಯಿದ್ವಿ. ಹಾಗಾಗಿ ನಮಗೆ ಎಲ್ಲ ಕಡೆಯಿಂದ ಸಹಾಯಗಳು ಸಿಗ್ತಾಯಿತ್ತು. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ವಿಭಾಗ ಇರ್ಬೋದು ಅಥವಾ ಟ್ರೈಬಲ್ ವೆಲ್ಫೇರ್ ವಿಭಾಗ ಇರ್ಬೋದು, ಎಲ್ಲ ಕಡೆಯಿಂದ ಒಂದು, ಮತ್ತು ಈವನ್ ಟ್ರೈಬಲ್ ಲೀಡರ್ಸ್ ಕೂಡ ಅವರ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ನೀಡೋದು, ನಮ್ಮ ಇಲ್ಲಿ ಶಿಬಿರಗಳು ಆಗ್ತಾ ಇದೆ, ಅದಕ್ಕೆ ತುಂಬ ನಮಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ. ಸೊ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವು ಈ ಟ್ರೈಬಲ್ NCD ಸ್ಕ್ರೀನಿಂಗ್ ಮಾಡ್ತಾ ಇರಬೇಕಾದ್ರೆ ನಮಗೆ ಬಹಳಷ್ಟು ಸಹಕಾರ ಅವರಿಂದ ಸಿಕ್ಕಿದೆ. ಆದ್ದರಿಂದ ನಮಗೆ ಅಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ.
ಆದಿವಾಸಿ ಬುಡಕಟ್ಟು ಜನ ಬಹಳ ಫ್ರೆಂಡ್ಲಿಯಾಗಿ ನಾವು ಅವ್ರ ಹತ್ರ ಫಸ್ಟಿಗೆ ಏನು ಮಾಡಿದ್ವಿ, ಡೈರೆಕ್ಟ್ ಹೋಗಿ ಅವರಿಗೆ ಸ್ಕ್ರೀನಿಂಗ್ ಬನ್ನಿ ಅಂತ ಹೇಳೋಕ್ಕಾಗಲ್ಲ. ಸೊ ನಾವೇನು ಮಾಡ್ತಾ ಇದ್ವಿ ಅಂದರೆ ಪ್ರತಿಯೊಂದು ಮನೆಗೆ ಹೋಗಿ ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಪ್ರತಿಯೊಂದು ಮನೆಯಲ್ಲಿ ಸರ್ವೆ ಅಂತ ಮಾಡ್ತೀವಿ. ಸರ್ವೆ ಮಾಡಿ ಆಮೇಲೆ ಅವರಿಗೆ ನಾವು ಏನು ಮಾಡ್ತಾ ಇದ್ವಿ ಈ ಶಿಬಿರದಲ್ಲಿ, ಈಗ ನೆಕ್ಸ್ಟ್ ಡೇ ಶಿಬಿರ ಇದ್ರೆ ನಾವು ಏನು ಮಾಡ್ತಾ ಇದ್ವಿ ಈ ಶಿಬಿರದಲ್ಲಿ, ಯಾಕಾಗಿ ಮಾಡ್ತಾ ಇದ್ವಿ, ಅದು ನಿಮ್ಗೆ ಯಾವ ತರ ಪ್ರಯೋಜನವನ್ನ ನೀಡ್ತದೆ ಅಂತ ಹೇಳಿ ಅವರಿಗೆ ಒಂದು ಎಲ್ಲರಿಗೆ ಒಟ್ಟು ಸೇರಿಸಿ ಫಸ್ಟಿಗೆ ಒಂದು ವೈದ್ಯರ ತಂಡದಿಂದ ಮಾಹಿತಿಯನ್ನ ನೀಡಿ ನಾವು ಏನೇನು ಪರೀಕ್ಷೆಗಳನ್ನ ಇಲ್ಲಿ ಮಾಡ್ತಾ ಇದೀವಿ ಅಂತ ಅವರಿಗೆ ಮಾಹಿತಿಯನ್ನ ನೀಡಿದ ನಂತರ ಅವರಿಗೆ ಒಂದು ಸಂಬಂಧ ಬೆಳೆಯುತ್ತೆ. ಅದರ ನಂತರ ಅವರಿಗೆ ಒಂದು ಟ್ರಸ್ಟ್ ಅಂತ ಬರಬೇಕು ನಮ್ಮ ಜೊತೆ. ಅವ್ರು ತುಂಬ ನಮಗೆ ಆ ನಿಟ್ಟಿನಲ್ಲಿ ತುಂಬ ಸಹಕಾರವನ್ನು ನೀಡಿದ್ದಾರೆ. ಈಗ ಒಂದು ಶಿಬಿರ ಮಾಡಿದ ಕೂಡಲೇ ಅಲ್ಲಿಗೆ ಮುಗಿಯುವುದಿಲ್ಲ ಅಂತ ಹೇಳಿದರೆ ಫಾಲೋ ಅಪ್ ಅನ್ನುವಂಥದ್ದು ಯಾವುದೇ ವಿಷಯದಲ್ಲೂ ಕೂಡ ಬೇಕಾಗ್ತದೆ. ಒಂದು ಫಾಲೋ ಅಪ್ ಇಲ್ಲದಿದ್ದರೆ ಆರೋಗ್ಯ ಅನ್ನುವಂಥದ್ದನ್ನು ಪಡ್ಕೊಳ್ಳಿ ಕಷ್ಟ. ಈ ರೀತಿಯ ಫಾಲೋ ಅಪ್ ಜನರು ಮಾಡ್ತಾರಾ, ನೀವು ಮಾಡ್ತೀರಾ? ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಫಾಲೋ ಅಪ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಯಾವುದೇ ಒಂದು ಶಿಬಿರಗಳನ್ನು ಮಾಡಿದಾಗ ನಾನು ಹೇಳಿದಾಗೆ ಬೇರೆ ಬೇರೆ ಪರೀಕ್ಷೆಗಳನ್ನು ಅವರಿಗೆ ಮಾಡ್ತೇವೆ. ಸ್ಪೆಸಿಫಿಕ್ ಆಗಿ ವಿಶೇಷವಾಗಿ ನಾವು ಈ ಕ್ಯಾನ್ಸರ್ ತಪಾಸಣೆ ಮಾಡಿದಾಗ ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಹಾಗೂ ಓರಲ್ ಕ್ಯಾನ್ಸರ್ ಇದಕ್ಕೆ ಬೇಕಾಗುವಂತಹ ಪರೀಕ್ಷೆಯನ್ನು ಮಾಡ್ತೀವಿ. ಅದನ್ನು ಬೇಗನೆ ಪತ್ತೆ ಹಚ್ಚಲಿಕ್ಕೋಸ್ಕರ ಪರೀಕ್ಷೆಗಳನ್ನು ಮಾಡ್ತೀವಿ. ಸೊ ಏನಾಗುತ್ತೆ, ನಮಗೂ ಒಂದು ಕಾಳಜಿ ಇರುತ್ತೆ. ಅಂದರೆ ಬೇಗನೆ ಪತ್ತೆ ಹಚ್ಚಿದಲ್ಲಿ ಈ ಒಂದು ರೋಗಿಗೆ ಬೇಗನೆ ಅದನ್ನು ಗುಣಪಡಿಸ್ಬೋದು. ಒಂದು ವಾರದಲ್ಲಿ ನಮಗೆ ಈ ಪರೀಕ್ಷೆಗಳ ಫಲಿತಾಂಶ ಬರುತ್ತೆ, ರಿಸಲ್ಟ್ಸ್ ಬರುತ್ತೆ. ಬಂದ ಕೂಡಲೇ ನಾವು ಅವರಿಗೆ ಒಂದು ದೂರವಾಣಿ ಮುಖಾಂತರ ಕರೆ ಮಾಡಿ ತಮಗೆ ಹೀಗೆ ತೊಂದರೆಗಳು ಇವೆ, ಏನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಫಸ್ಟೇ ಹೇಳ್ತೀವಿ. ಆಮೇಲೆ ದಯವಿಟ್ಟು ತಾವು ನಮ್ಮ ಆಸ್ಪತ್ರೆಗೆ ಬಂದು ಇದೊಂದು ಪರೀಕ್ಷೆಗಳನ್ನು ಮುಂದೆ ಏನು ಪರೀಕ್ಷೆ ಬೇಕೋ ಅದನ್ನು ಮಾಡಿಸ್ಕೋಬೇಕು ಅಂತ ಅವರಿಗೆ ಹೇಳಿ ಅವರನ್ನು ಕರೆಸಿ ಮುಂದೆ ಅವರಿಗೆ ಬೇರೆ ಏನು ಚಿಕಿತ್ಸೆ ಇದೆ ಅದನ್ನು ಉಚಿತವಾಗಿ ಮಾಡ್ತೀವಿ. ಯಾಕಂದರೆ ಹೆಚ್ಚಿನವ್ರು ಏನು ಯೋಚನೆ ಮಾಡ್ತಾರೆ ಅಂದರೆ ಕ್ಯಾನ್ಸರ್ ಅಂದ ಕೂಡಲೇ ನಮಗೆ ಭಾಳಷ್ಟು ಅದಕ್ಕೆ ಖರ್ಚಾಗುತ್ತೆ, ಅದೊಂಥರ ಯೋಚನೆ ಇರುತ್ತೆ. ಅಥವಾ ಬಹಳಷ್ಟು ಬೇರೆ ಬೇರೆ ಚಿಕಿತ್ಸೆಗಳನ್ನು ಕೂಡ ಕಿಮೊಥೆರಪಿ ಇರ್ಬೋದು, ರೇಡಿಯೋಥೆರಪಿ ಅಥವಾ ಇಂಥ ಚಿಕಿತ್ಸೆಗಳಿರುತ್ತೆ ಅಂತ ಭಯಪಡ್ತಾರೆ. ಅಥವಾ ಸರ್ಜಿಕಲ್ ಪ್ರೊಸೀಜರ್ಸ್ ಇರ್ಬೋದು ಅಂತ ಭಯ ಪಡ್ತಾರೆ. ಸೊ ಅದನ್ನು ನಾವು ಅವ್ರಿಗೆ ವಿವರವಾಗಿ ಹೇಳ್ತೀವಿ, ಯಾವ್ಯಾವ ಪರೀಕ್ಷೆಗಳನ್ನು ಮಾಡ್ಬೋದು, ಯಾವ್ಯಾವ ಚಿಕಿತ್ಸೆಗಳನ್ನು ನಿಮಗೆ ಮಾಡ್ಬೋದು. ಇದನ್ನು ಹೇಳಿದಾಗ ಅವರಿಗೆ ಒಂಥರ ಧೈರ್ಯ ಬರ್ತಾರೆ. ಅವರಿಗೆ ದೂರದಿಂದ ಬರಲಿಕ್ಕೆ ಆಗದಾಗ ಹತ್ತಿರದಲ್ಲಿರುವಂತಹ ಕೆಲವು ಆಸ್ಪತ್ರೆಗಳಿಗೆ ರೆಫರ್ ಮಾಡ್ತೀವಿ. ಅಥವಾ PHC ಸೆಂಟರ್ ಇರ್ಬೋದು, ಅಲ್ಲಿಗೆ ನಾವು ಅವರನ್ನು ರೆಫರ್ ಮಾಡ್ತೀವಿ. ಮುಖ್ಯವಾಗಿ ಈ ಥರದ ಶಿಬಿರಗಳನ್ನು ಮಾಡುವಾಗ ಗ್ರಾಮೀಣ ಪ್ರದೇಶ ಮತ್ತು ಪೇಟೆ ಎರಡಕ್ಕೆ ಸಂಬಂಧ ಯೋಚನೆ ಮಾಡಿದರೆ ಜನರ ಪ್ರತಿಕ್ರಿಯೆ, ರಿಯಾಕ್ಷನ್ಗಳು ಹೇಗಿರ್ತವೆ? ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದಾಗ ಅವರಿಗೆ ಅಷ್ಟೊಂದು ಅವೇರ್ನೆಸ್ ಇರೋದಿಲ್ಲ. ಕೆಲವರಿಗೆ ಮೇ ಬಿ ಈಗ ಎಜುಕೇಷನ್ ಜಾಸ್ತಿ ಇರೋದಿಲ್ಲ. ಅಥವಾ ಇದು ಒಂದೊಂದು ಜನಾಂಗಕ್ಕೆ ನಾವು ಸಮುದಾಯಕ್ಕೆ ಮಾಡಿದಾಗ ಬೇರೆ ಬೇರೆ ರಿಯಾಕ್ಷನ್ಸ್ ಇರುತ್ತೆ. ಅವರಿಗೆ ಸ್ವಲ್ಪ ನಾವು ಜಾಸ್ತಿ ಮಾಹಿತಿಯನ್ನು ನೀಡಬೇಕಾಗತ್ತೆ, ಅಥವಾ ಜಾಸ್ತಿ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನಾವು ಏನು ಮಾಡ್ತಾ ಇದ್ವಿ, ಯಾವ ಥರ ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಇದ್ವಿ, ಏನು ಪರೀಕ್ಷೆಗಳನ್ನು ಮಾಡ್ತಾ ಇದ್ವಿ, ಅದರ ಬಗ್ಗೆ ಬೇರೆ ಬೇರೆ ಅವರಿಗೆ ಮಾಹಿತಿಯನ್ನು ನೀಡಬೇಕಾಗತ್ತೆ. ಅದೇ ಪಟ್ಟಣದಲ್ಲಿ ಮಾಡಿದಾಗ ಅವರಿಗೆ ದೇ ವಿಲ್ ಬಿ ಎಜುಕೇಟ್ ಆಗಿರ್ತಾರೆ, ಅವರಿಗೆ ಗೊತ್ತಿರುತ್ತೆ. ಈಗ ಹೆಚ್ಚಿನ ಮಾಹಿತಿ ಕ್ಯಾನ್ಸರ್ ಬಗ್ಗೆ ಇರ್ಬೋದು, ಅಥವಾ ರಕ್ತದೊತ್ತಡ ಇರ್ಬೋದು, ಅಥವಾ ಮಧುಮೇಹ ಇರ್ಬೋದು, ಅಥವಾ ಹಿಮೋಗ್ಲೋಬಿನ್ ಇರ್ಬೋದು, ಯಾವುದೇ ಒಂದು ಕಾಯಿಲೆಗಳಿಗೆ ಅವರಿಗೆ ಅದರ ಬಗ್ಗೆ ಒಂದು ನಾಲೆಜ್ ಇರುತ್ತೆ. ಹಾಗಾಗಿ ಅವರಿಗೆ ನಾವು ಜಾಸ್ತಿ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಅವಕಾಶ ಬರೋದಿಲ್ಲ. ಸೊ ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕಾದ್ರೆ ಅವರಿಗೆ ಸ್ವಲ್ಪ ನಾವು ಹೆಚ್ಚು ಮಾಹಿತಿಯನ್ನು ನೀಡಬೇಕಾಗತ್ತೆ. ಬಟ್ ಡೆಫಿನೆಟ್ಲಿ ದೇ ವಿಲ್ ಬಿ ವಿಲ್ಲಿಂಗ್, ಅವರು ವಿಲ್ಲಿಂಗ್ನೆಸ್ ಬರ್ತಾರೆ. ಸ್ವಲ್ಪ ರೆಸ್ಪಾನ್ಸ್ ಜಾಸ್ತಿ ಇರೋದು ನಮ್ಮ ಪೇಟೆ ಸೈಡಲ್ಲಿ. ಬಟ್ ಗ್ರಾಮೀಣ ಪ್ರದೇಶ ಸ್ವಲ್ಪ ಮುಜುಗರ ಮಾಡ್ತಾರೆ ಬರೋಕ್ಕೆ. ಬಟ್ ಒನ್ಸ್ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಡೆಫಿನೆಟ್ಲಿ ದೇ ವಿಲ್ ಬಿ ವಿಲ್ಲಿಂಗ್. ಈಗ ಕ್ಯಾನ್ಸರ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚು ನಾವು ಕೇಳುವಂತಹ ಕಾಯಿಲೆ, ಅಥವಾ ಜನರಿಗೆ ಹೆಚ್ಚು ಬರ್ತದೆ ಅನ್ನುವಂಥದ್ದು ಕೂಡ ಇದೆ. ಅದರಲ್ಲಿ ತುಂಬ ಮಿಸ್ಕಾನ್ಸೆಪ್ಷನ್ಗಳು ಇರ್ತವೆ. ಅಥವಾ ಅದರ ಬಗ್ಗೆ ಕ್ಯಾನ್ಸರ್ ಬಂದ ಕೂಡಲೇ ಒಂಥರ ಮರಣದಂಡನೆ ಸಿಕ್ಕಿದ ತರಹ ಯೋಚನೆ ಮಾಡುವಂಥ
ಪ್ರವೃತ್ತಿ ಇರ್ತದೆ. ಕ್ಯಾನ್ಸರ್ನ ಬಗ್ಗೆ ಅವೇರ್ನೆಸ್ಸಿಗಾಗಿ ನೀವು ಏನು ಮಾಡ್ತಾ ಇದ್ದೀರಿ? ಕ್ಯಾನ್ಸರ್ ಅವೇರ್ನೆಸ್ಸಿಗಾಗಿ ನಮ್ಮ ಎನಪೋಯ ವಿಶ್ವವಿದ್ಯಾಲಯದಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಒಂದು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಜೊತೆ ಸಹಯೋಗದಲ್ಲಿ ನಾವು ಈ ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಹಲವಾರು ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಹಾಗೆ ಪೊಲೀಸ್ ಇಲಾಖೆಗಳಿಗೆ ಅಥವಾ ಪಬ್ಲಿಕ್ ಸಾರ್ವಜನಿಕರಿಗೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀವಿ. ಇದಕ್ಕೆ ಬೇಕಾಗುವಂಥ ಕೆಲವು ಪರೀಕ್ಷೆಗಳೇನು ಅಥವಾ ಸಾಮಾಜಿಕ ಭದ್ರತೆಗಳು, ಕೆಲವು ಸ್ಕೀಮ್ಸ್ಗಳಿರುತ್ತೆ ಸರ್ಕಾರಿಯಿಂದ, ಇವುಗಳ ಬಗ್ಗೆ ನಾವೊಂದು ಮಾಡ್ಯೂಲನ್ನು ಪ್ರಿಪೇರ್ ಮಾಡಿ ಅವರಿಗೆ ಇವುದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀವಿ. ಸರಿಸುಮಾರು ನಾವು 35,000 ಜನರಿಗೆ ನಮ್ಮ ಯೂನಿವರ್ಸಿಟಿ ಮುಖಾಂತರ, ನಮ್ಮ ವಿಶ್ವವಿದ್ಯಾಲಯದ ಮುಖಾಂತರ ಹಾಗೂ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಪರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಸ್ಪೆಷಲ್ ಕ್ಯಾಂಪ್ ಅಂತ ಒಂದು ಶಿಬಿರಗಳನ್ನು ಮಾಡ್ತಾರೆ. ಸೊ ಈ ಸ್ಪೆಷಲ್ ಕ್ಯಾಂಪ್ ಶಿಬಿರದಲ್ಲೂ 7 ದಿನ ಈ ವಿದ್ಯಾರ್ಥಿಗಳು ಒಂದು ಹಳ್ಳಿಗಳಲ್ಲಿ ಅವರ NSS ಕಾರ್ಯಕ್ರಮಗಳ ಕೆಲವು ಚಟುವಟಿಕೆಗಳು ಇರುತ್ತೆ. ಅಲ್ಲಿ ನಾವು ಈ ಮಕ್ಕಳಿಗೆ ಕೆಲವು CDಗಳನ್ನು ಕೊಟ್ಟು ಈ ಮಾಡ್ಯೂಲನ್ನು ಅವರು ಅಲ್ಲಿ ಪ್ರೆಸೆಂಟೇಷನ್ ಮಾಡಿ ಎಲ್ಲ ಜನರಿಗೂ, ಹಳ್ಳಿಗಳಲ್ಲಿ ಎಲ್ಲಿ ಅವರು ಅಡಾಪ್ಟೆಡ್ ವಿಲೇಜ್ಗಳಲ್ಲಿ ಮಾಡ್ತಾರೆ ಅಲ್ಲಿ ನಾವು ಅವರಿಗೆ ಇಂಥ ಕೆಲವು ಕಾರ್ಯಕ್ರಮಗಳನ್ನು ಮಾಡಿ ಅಂತ ಅವರಿಗೆ ಈ ನಾವು ಪ್ರೆಸೆಂಟೇಷನನ್ನು ಕೂಡ ಕೊಟ್ಟಿದ್ದೀವಿ. ಅವರು ಮಾಡ್ತಾರೆ. ಮಾಹಿತಿಯನ್ನು ನಾವು ಸರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಂತೂ ನಾವು ಎಲ್ಲ ಕಡೆಗಳಲ್ಲಿ ಕಾಲೇಜುಗಳಲ್ಲಿ ಹೋಗಿ ಇಂಥ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಲಸಿಕೆ ಕೊಡುವಂತಹ ಇದು ಕೂಡ ಇದೆ. ಇದರ ಬಗ್ಗೆ ಯುವ ಜನತೆಯಲ್ಲಿ ಎಷ್ಟರ ಮಟ್ಟಿಗೆ ಒಂದು ಜ್ಞಾನ, ಅರಿವು ಇದೆ? ಯುವ ಜನತೆಯಲ್ಲಿ ನಾವು ಅದನ್ನು ಅರಿವನ್ನು ಮೂಡಿಸ್ತಾ ಇದ್ದೀವಿ. ಜನರಿಗೂ ಕೂಡ ಈ ಮಾಹಿತಿಯನ್ನು ಅವರು ತಿಳಿಸ್ಕೊಳ್ತಾರೆ ಅಂತ ಒಂದು ಉದ್ದೇಶದಲ್ಲಿ ನಾವು ಆರೋಗ್ಯ ತಪಾಸಣೆ ಮಾಡೋ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರನ್ನು ನಾವು ಭಾಗವಹಿಸಲಿಕ್ಕೆ ಹೆಚ್ಚು ಅವರಿಗೆ ಅವಕಾಶವನ್ನು ನೀಡ್ತೀವಿ. ಬಹಳಷ್ಟು ಮಾಹಿತಿಗಳನ್ನು ನೀಡುವಂತಾಗಲಿ ಅಂತ ನಾವು ಅವರಿಗೆ ಮಾಹಿತಿಯನ್ನು ನೀಡ್ತೀವಿ. ಒಂದು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಒಬ್ಬರ ಸಹಕಾರ ಅತ್ಯಗತ್ಯ. ಸರ್ಕಾರ ಇರ್ಬೋದು ಅಥವಾ ಶಿಕ್ಷಣ ಸಂಸ್ಥೆ ಇರ್ಬೋದು ಅಥವಾ ವೈದ್ಯಕೀಯ ವೃತ್ತಿಪರರಿರ್ಬೋದು, ಯಾರೇ ಇರಲಿ, ಎಲ್ಲರ ಸಹಕಾರದಿಂದ ಇಂಥ ಒಂದು ಶಿಬಿರಗಳನ್ನು ಇನ್ನಷ್ಟು ನಾವು ನಮ್ಮ ವಿಶ್ವವಿದ್ಯಾಲಯ ಹಾಗೂ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಿಂದ ಮಾಡಬಹುದಾಗಿದೆ. ಒಳ್ಳೆಯದು ಡಾಕ್ಟರ್ ಅಶ್ವಿನಿ ಅವರೇ. ಮುಖ್ಯವಾಗಿ ನಿಮ್ಮ ಯೂನಿವರ್ಸಿಟಿಯಿಂದ ಮಾಡ್ತಾ ಇರುವಂತಹ ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟಿಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್.